श्रीगुरुभ्यो नमः हरिः ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरं वाणीते करवण्यम्बचरणो रुचि सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ। ಅತ್ಯಂತ ಪವಿತ್ರವಾಗಿರುವಂತಹ ಹರಿದಿನದ ಮಹಾತ್ಮೆಯನ್ನು ಪ್ರತಿ ವಾರ ಶ್ರವಣ ಮಾಡ್ತಾ ಇದ್ದೀವಿ. ಸೂತಾಚಾರ್ಯರು ಶೌನಕಾದಿಗಳಿಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತಾ ಇದ್ದಾರೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ದೇವಕೀ ನಂದನಂ ಕೃಷ್ಣಂ ವಸುದೇವಾತ್ಮಜಂ ಹರಿಂ ನಮಸ್ಕೃತ್ಯ ಪ್ರವಕ್ಷಾಮಿ ಮಹಾಪಾತಕ ನಾಶನಂ. ಸುತಾಚಾರ್ಯರಿಂದ ಶೌನಕಾದಿಗಳು ವರ್ಷದಲ್ಲಿ ಸಾಮಾನ್ಯವಾಗಿ ಬರುವಂತಹ ಒಂದು ತಿಂಗಳಿಗೆ 2 ಏಕಾದಶಿ, ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷ, ಆ ಏಕಾದಶಿಯ ಮಾಹಾತ್ಮೆಯನ್ನು ತಿಳಿಸ್ತಾ ಇದ್ದಾರೆ. ಅದನ್ನೇ ಶ್ಲೋಕದಲ್ಲಿ ಹೇಳಿಬಿಡ್ತಾರೆ. ಅಷ್ಟಾದಶ ಪುರಾಣೇಭ್ಯ ವಿವಿಚ್ಯ ಸುಮಹಾತ್ಮನ ಚತುರ್ವಿಂಶತಿ ಸಂಖ್ಯಾನಿ. 24 ಏಕಾದಶಿಗಳನ್ನು ನಾವು ನಿಮ್ಮಿಂದ ಕೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೀವಿ, ನಮಗೆ ಹೇಳಿ ಅಂತ ಕೇಳಿದಾಗ ಅವ್ರು ಹೇಳಿದರು, ಹಿಂದೆ ಯುಧಿಷ್ಠಿರ ಪ್ರಶ್ನೆಯನ್ನು ಮಾಡಿದ್ದಾನೆ. ಆ ಯುಧಿಷ್ಠಿರನಿಗೆ ಸಾಕ್ಷಾತ್ ಭಗವಂತ ಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಟ್ಟಿದ್ದಾನೆ. ಚೈತ್ರಸ್ಯ ಶುಕ್ಲ ಪಕ್ಷೇತು ಕಿಂ ನಾಮೈಕಾದಶಿ ಭವೇತ್. ಯುಧಿಷ್ಠಿರ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಯಾವ ಹೆಸರಿನಿಂದ ಕರೀತಾರೆ, ಅದರ ಮಹತ್ವ ಏನು ಅಂತ ಪ್ರಶ್ನೆಯನ್ನು ಮಾಡಿದಾಗ ಕೃಷ್ಣ ಪರಮಾತ್ಮ ಉತ್ತರವನ್ನು ಹೇಳ್ತಾನೆ. ರಾಜ, ನಾನು ನಿನಗೆ ವಶಿಷ್ಠರು ಹೇಳಿರುವಂತಹ ಆಖ್ಯಾನವನ್ನು ಅದನ್ನು ನಿನಗೆ ಹೇಳ್ತೀನಿ, ವಿಸ್ತಾರವಾಗಿ ತಿಳಿದುಕೋ. ವಶಿಷ್ಠರು ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಮಹಿಮೆಯನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ. ಅದನ್ನು ನಿನಗೆ ಹೇಳ್ತೀನಿ. ಯಾರಿಗೆ ಹೇಳಿದರವರು? ದಿಲೀಪ ಅಂತ ದೊಡ್ಡ ರಾಜ, ಅವನು ಪ್ರಶ್ನೆಯನ್ನು ಮಾಡಿದ್ದಾನೆ. ಭಗವಾನ್ ಶ್ರೋತುಮಿಚ್ಛಾಮಿ ಕಥಯಸ್ವ ಪ್ರಸಾದತಃ. ವಶಿಷ್ಠರಿಗೆ ದಿಲೀಪರಾಜ ಪ್ರಶ್ನೆಯನ್ನು ಮಾಡಿದ್ದಾನೆ. ಆ ದಿಲೀಪರಾಜನಿಗೆ ವಶಿಷ್ಠರು ವಿಸ್ತಾರವಾಗಿ ಅದರ ಮಹಿಮೆಯನ್ನು ತಿಳಿಸ್ತಾರೆ. ನೋಡಪ್ಪ, ಚೈತ್ರಸ್ಯ ಶುಕ್ಲ ಪಕ್ಷೇತು ಕಾಮದ ನಾಮನಾಮತಃ. ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಕಾಮದ ಅಂತ ಕರೀತಾರೆ. ಏನು ಹಂಗಂದ್ರೆ ಕಾಮದ? ನೀವೇನು ಅನ್ಕೊಂತಿರೋ ಮನಸ್ಸಿನಲ್ಲಿ ಕಾಮನೆಯನ್ನು, ಸದಿಚ್ಛೆಯನ್ನು ಮಾಡ್ತಿರೋ ಅದನ್ನು ಪರಿಪೂರ್ಣಗೊಳಿಸೋದು. ಹಾಗಾಗಿ ಅದಕ್ಕೆ ಕಾಮದ ಅಂತ ಕರೀತಾರೆ. ಇದರ ಮಹಾತ್ಮೆ ಏನು ಅಂತ ಕೇಳಿದಾಗ ರಾಜನಿಗೆ ಹೇಳ್ತಾರಂತೆ, ನೋಡಪ್ಪ, ಏಕಾದಶಿ ಪುಣ್ಯತಮ, ಇದು ಅತ್ಯಂತ ಪುಣ್ಯಕರವಾಗಿರುವಂಥದ್ದು. ಪಾಪಗಳು ಅನ್ನುವಂತಹ ಕಾಡಿಗೆ ಅಗ್ನಿಯೋಪಾದಿಯಾಗಿರುವಂಥದ್ದು, ದಾವಾನಲ ಅಂತ ಅಂತಾರಲ್ಲ, ಆ ರೀತಿಯಾಗಿರುವಂಥದ್ದು. ನಾವೆಲ್ಲ ಎಷ್ಟೋ ಪಾಪಗಳನ್ನು ಮಾಡ್ತೀವಿ. ಆ ಎಲ್ಲ ಪಾಪಗಳು ಅನ್ನುವಂತಹ ಕಟ್ಟಿಗೆಗೆ, ಉರುವಲಿಗೆ ಇದು ಬೆಂಕಿ ಇದ್ದ ಹಾಗೆ ಏಕಾದಶಿ. ಹಾಗಾಗಿ ಅವಶ್ಯವಾಗಿ ಎಲ್ಲ ವರ್ಣದವರು ಅವಶ್ಯವಾಗಿ ಮಾಡಬೇಕಪ್ಪ. ಅದಕ್ಕೊಂದು ಆಖ್ಯಾನವನ್ನು ಹೇಳಿಬಿಡ್ತೀನಿ ಕೇಳು ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಹಿಂದೆ ಈ ಏಕಾದಶಿಯ ಮಹಾತ್ಮೆಯನ್ನು ಹೇಳ್ತಾರೆ. ಬಂಗಾರ ರತ್ನ ರಾಶಿಗಳಿಂದ ಕೂಡಿರುವಂತಹ ರತ್ನಪುರಿ, ಹೆಸರೇ ರತ್ನಪುರಿ. ಹಾಗಾಗಿ ಪೂರ್ಣವಾಗಿ ರತ್ನದಿಂದ ಕೂಡಿರುವಂಥದ್ದು. ಅಲ್ಲಿ ಪುಂಡಲೀಕ ಅನ್ನುವಂತಹ ದೊಡ್ಡ ರಾಜ, ಭಾರೀ ಮದೋನ್ಮತ್ತನಾಗಿರುವಂತಹ ಪುಂಡರೀಕ ಮುಖ ನಾಗ ನಿವಸಂತಿ ಮದೋತ್ಕಟಾಹ. ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ನೋಡ್ರಿ ಗ್ರಂಥಕಾರರು, ಬಹಳ ವಿಸ್ತಾರವಾಗಿ. ವರಾಹ ಪುರಾಣದಲ್ಲಿ ಬಂದಿರುವಂಥದ್ದು. ಭಾರಿ ಉನ್ಮತ್ತನಾಗಿರುವಂತಹ ರಾಜ, ಅವನ ರಾಜ್ಯಭಾರದಲ್ಲಿ ರಾಜ್ಯವನ್ನ ಆಳ್ತಾ ಇದ್ದ. ಗಂಧರ್ವರು, ಕಿನ್ನರರು, ಅಪ್ಸರಾಸ್ತ್ರೀಯರಿಂದ ಸೇವಿತನಾಗಿರುವಂಥವನು. ಅವನ ಆಸ್ಥಾನದಲ್ಲಿ ಲಲಿತಾ ಮತ್ತು ಲಲಿತಾ ಅನ್ನುವಂತಹ ಗಂಡ ಹೆಂಡರು, ಅವರು ಇಬ್ಬರು ದಂಪತಿಗಳು ಗಂಧರ್ವರು ಇದ್ರು.
ಒಳ್ಳೆಯ ಸತಿಪತಿಗಳು ಧನಧಾನ್ಯದಿಂದ ಕೂಡಿರುವಂತಹ ತಮ್ಮ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ರು. ಏಕದಾ ಒಂದು ಸಾರೆ ಪುಂಡರೀಕಾದ್ಯಾಹ ಕ್ರೀಡಂತ ಸದಧಿಷ್ಠಿತಾ. ಒಂದು ಸಾರಿ ಏನಾಗಿದೆ, ಈ ಗಂಡ ಏನಿದ್ದಾನಲ್ಲ ಲಲಿತಾ, ಅವನು ಈ ಆಸ್ಥಾನಕ್ಕೆ ಬಂದಿದ್ದಾನೆ. ಆಸ್ಥಾನದಲ್ಲಿ ಹಾಡನ್ನು ಹೇಳ್ತಾ ಇದ್ದಾನೆ, ಈ ರಾಜನ ಮುಂದೆ ನೃತ್ಯವನ್ನು ಮಾಡ್ತಾ ಇದ್ದಾನೆ. ಹೆಂಡತಿಯನ್ನ ಅವತ್ತು ಮನೆಯಲ್ಲಿ ಬಿಟ್ಟು ಬಂದಿದ್ದ, ಕರೆದುಕೊಂಡು ಬಂದಿರಲಿಲ್ಲ. ಹೇಳೋ ಸಂದರ್ಭದಲ್ಲಿ ಏನಾಗಿದೆ, ಪದ ಬಂದೇ ಹೇಳೋ ಅವಸರದಲ್ಲಿ ಹೆಂಡತಿಯ ಮೇಲೆ ಪ್ರೀತಿ, ಗಂಡನಿಗೆ ಹೆಂಡತಿಯ ಮೇಲೆ ಪ್ರೀತಿ, ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ, ಅಪಾರವಾಗಿರುವಂತಹ ಪ್ರೀತಿ ಮಾಡಿರುವಂಥವರು ಸತಿಪತಿಗಳು ಹೆಂಡತಿಯನ್ನ ಬಿಟ್ಟು ಬಂದಿದ್ದಕ್ಕೆ ಆ ಹೆಂಡತಿಯ ಅನುಪಸ್ಥಿತಿಯಲ್ಲಿ ಆ ಹೆಂಡತಿ ಮೇಲೆ ಪ್ರೀತಿಯನ್ನ ಮಾಡ್ತಾ ಇದ್ದಾನೆ ಮನಸ್ಸಿನಲ್ಲೇ. ಆ ಸಂದರ್ಭದಲ್ಲಿ ಏನಾಗಿದೆ, ಪದ ಹೇಳುವಂತಹ ಸಂದರ್ಭದಲ್ಲಿ ಪದಬಂಧ ವ್ಯತ್ಯಾಸವಾಗಿದೆ. ಆ ಸಂದರ್ಭದಲ್ಲಿ ಕರ್ಕೋಟ ಅನ್ನುವಂತಹ ನಾಗಶ್ರೇಷ್ಠ ಅವನೇನು ಮಾಡ್ದ, ಅವನಿಗೆ ಹೇಳ್ದ, ಇಲ್ಲ ನೀನು ಹೇಳ್ತಾ ಇದ್ದೀಯಲ್ಲ ಪದ್ಯ, ಅದರಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ನಮ್ಮ ರಾಜರಿಗೆ ಸಿಟ್ಟು ಬರ್ತದೆ, ಸರಿಯಾಗಿ ಹೇಳು ಅಂತ ಹೇಳಿದಾಗ ಅವನು ಆದರೂ ಆ ಕಡೆ ಗಮನ ಹರಿಸಲಿಲ್ಲ. ಈ ಸಮಯದಲ್ಲೇನಾಗಿದೆ, ಈ ರಾಜನಿಗೆ ಕೋಪ ಬಂದ್ಬಿಟ್ಟಿದೆ ಪುಂಡಲೀಕನಿಗೆ. ಆಗ ಅವನು ಶಾಪವನ್ನೇ ಕೊಟ್ಟಿದ್ದಾನೆ. ಶಶಾಪ ಲಲಿತಂ ತತ್ರ, ಏ ಲಲಿತಾ, ನೀನು ಸರಿಯಾಗಿ ಹಾಡನ್ನು ಹೇಳ್ತಾ ಇಲ್ಲ, ರಾಕ್ಷಸೋ ಭವ ದುರ್ಬುದ್ಧೆ ಕ್ರವ್ಯಾದ ಪುರುಷಾದಕಃ. ನೀನು ಕೆಂಪು ಕಣ್ಣಿನಿಂದ ಸಿಟ್ಟು ಮಾಡಿಕೊಂಡು ಅವನೇನು ಮಾಡಿದ್ದಾನೆ, ಶಾಪವನ್ನು ಕೊಟ್ಟಿದ್ದಾನೆ, ನೀನು ರಾಕ್ಷಸ ಆಗು. ಅವನು ಶಾಪ ಕೊಟ್ಟುಕೊಳ್ಳೆ, ಯತಃ ಪತ್ನಿ ವಶೋ ಜಾತು, ನಿನ್ನ ಮನಸ್ಸು ಇಲ್ಲಿಲ್ಲ, ಹೆಂಡತಿಯ ವಶದಲ್ಲಿದೆ. ಹಾಗಾಗಿ ಗಾಯಮಾನೋ ಮಮಾಗ್ರತಃ, ಹಾಡನ್ನು ಹೇಳ್ತಿದ್ದೀಯ ನನ್ನ ಮುಂದೆ ನಿಂತ್ಕೊಂಡು, ಆದರೆ ನೀನು ಪದಬಂಧವನ್ನ ಮೀರಿದ್ದೀಯ, ಹಾಗಾಗಿ ನೀನು ರಾಕ್ಷಸ ಆಗು ಅಂತ ಹೇಳಿ ಅವನಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಶಾಪ ಕೊಟ್ಟಿದ್ದೇ ತಡ ರಾಕ್ಷಸ ಆಗಿಬಿಟ್ಟ. ರಾಕ್ಷಸನ ವರ್ಣನೆ ಮಾಡ್ತಾ ಇದೆ ವರಾಹ ಪುರಾಣ. ಆ ರಾಕ್ಷಸ ಹೇಗಿದ್ದ, ಎಂಥ ರೂಪ ತಗೊಂಡ ಅಂದ್ರೆ, ವಿಕಾರವಾಗಿರುವಂತಹ ಕಣ್ಣು, ನೋಡ್ಲಿಕ್ಕೆ ಭಯಾನಕವಾಗಿರುವಂಥದ್ದು. ಆ ರಾಕ್ಷಸನ ಬಾಹುಗಳು 1 ಯೋಜನ ದೀರ್ಘವಾಗಿರುವಂತಹ ಬಾಯಿ, ಕಲ್ಪನೆ ಮಾಡಿಕೊಂಡ್ರೆ ಭಯ ಆಗ್ಬಿಡ್ತದೆ, ಅಂತಹ ದೊಡ್ಡ ಶರೀರ. ಇನ್ನು ಕಣ್ಣುಗಳು ಸೂರ್ಯಚಂದ್ರರಂತೆ ಪ್ರಕಾಶಮಾನವಾಗಿರುವಂಥವು. ಕುತ್ತಿಗೆ ಒಂದು ಉನ್ನತವಾದ ಪರ್ವತ ಇದ್ದ ಹಾಗಿತ್ತಂತೆ, ಮೂಗಿನ ಹೊರಳೆಗಳು ಗುಹೆ ಇದ್ದ ಹಾಗಿತ್ತಂತೆ. ನಾಸರಂಧ್ರೇತು ವಿವರೆ ಚ ಅಧರೋ ಯೋಜನಾರ್ಧಕೋ, ತುಟಿ ಅಷ್ಟು ದೊಡ್ಡದಾಗಿರುವಂಥ ಅರ್ಧ ಯೋಜನ ವಿಸ್ತೀರ್ಣವಾಗಿರುವಂತಹ ತುಟಿಯಂತೆ. ಅವನ ಎಂಥ ಶರೀರ ಇರ್ಬೋದು. ಇದನ್ನು ನೋಡಿ 8 ಯೋಜನ ವಿಸ್ತೀರ್ಣವಾಗಿರುವಂತಹ ಶರೀರ ಅಂತೆ ಆ ರಾಕ್ಷಸನದ್ದು. ಹೆಂಡತಿ ಬಂದು ನೋಡ್ತಾಳೆ ಗಂಡನ ಆ ಒಂದು ರೂಪವನ್ನ, ಭಯ ಆಗಿಬಿಡ್ತು. ಕಿಂ ಕರೋಮಿ ಕೊಕ್ಕಚ್ಚಾಮಿ ಪತಿಶಾಪೇನ ಪೀಡಿತಃ. ಬಹಳ ಯೋಚನೆ ಆಯ್ತು ಅವಳಿಗೆ, ಗಂಡನಿಗೆ ಹೀಗಾಗ್ಬಿಟ್ಟಿದೆ, ಈ ರೀತಿ ಬಂದಿರುವಂತಹ ಆ ರಾಕ್ಷಸ ಶರೀರವನ್ನ ಕಳಿಬೇಕು, ಅವನಿಗೆ ಒಳ್ಳೇದಾಗಬೇಕು, ಏನು ಮಾಡಿದ್ರೆ ಹೋಗ್ತದೆ. ಚಚಾರ ಪತಿನಾಸಾರ್ಧಂ ಲಲಿತಾ ಗಹನೇ ವನೆ. ಎಲ್ಲ ಕಡೆ ಹುಡುಕಿದ್ದಾಳೆ, ಏನೇನೋ ಮಾಡಿದ್ಲು, ಏನಾದ್ರು ಎಲ್ಲ ಆ ವನಗಳಲ್ಲಿ ಸಂಚಾರ ಮಾಡಿದ್ದಾಳೆ. ಒಳ್ಳೆ ಮನ್ಮತ ಇದ್ದಂತಹ ಗಂಧರ್ವ ರಾಕ್ಷಸನಾಗಿದ್ದಾನೆ, ಪಾಪ ಕರ್ಮದಲ್ಲಿ ಆಸಕ್ತನಾಗಿದ್ದಾನೆ. ಭ್ರಮಾಮ ವಿಪಿನೆ ದುರ್ಗೆ ಕಾಮರೂಪ ಸ ರಾಕ್ಷಸ. ಬೇರೆ ಬೇರೆ ವೇಷವನ್ನು ತೆಗೆದುಕೊಂಡು ಹೋಗ್ತಿದ್ದ ಗಂಧರ್ವಾಗಿದ್ದಾಗ. ಈಗ ಅವೆಲ್ಲ ಏನೂ ಇಲ್ಲ, ವಿರೂಪವಾಗಿರುವಂಥದ್ದು. ನರಭಕ್ಷಕನಾಗಿದ್ದಾನೆ. ಅವನೊಂದಿಗೆ ಇವಳು ವ್ಯವಹಾರವನ್ನು ಹೇಗೆ ಮಾಡಬೇಕು, ಪಾಪ ಬಹಳ ದುಃಖ ಆಗಿದೆ, ಏನು ಮಾಡಬೇಕು ಅಂತ ಸಂದರ್ಭದಲ್ಲಿ ಏನಾಗಿದೆ, ಗಹನವಾದ ನಿಬಿಡವಾಗಿರುವಂತಹ ವನ, ಹಾಗೇ ಸಂಚಾರ ಮಾಡ್ತಾ ಹೋಗ್ತಾ ಇದ್ದಾಳೆ. ಅಲ್ಲೇನಾಗಿದೆ, ವಿಂಧ್ಯ ಪರ್ವತ ಬಂದಿದೆ. ಭ್ರಮಂತಿ ತೇನ ಸಾರ್ಧಂ ಸಾ ರುದತಿ ಗಹನೇ ವನೆ. ಆ ಸಂದರ್ಭದಲ್ಲಿ ಏನಾಗಿದೆ, ವಿಂಧ್ಯ ಪರ್ವತ ಪ್ರಾಪ್ತಿಯಾಗಿದೆ. ವಿಂಧ್ಯ ಶಿಖರೇ ಬಹುಕೌತಕೆ. ಆ ವಿಂಧ್ಯ ಪರ್ವತ ಬಂದಿದೆ. ಅಲ್ಲೇನಾಗಿದೆ, ಋಷ್ಯಶೃಂಗ ಮುನೇಸ್ತತ್ರ. ಋಷ್ಯಶೃಂಗ ಅಂತ ದೊಡ್ಡ ಋಷಿಗಳು, ಅವರ ಆಶ್ರಮ ಕಂಡಿದೆ. ಅಲ್ಲಿ ಶೀಘ್ರಂ ಜಗಾಮ ಲಲಿತಾ, ವಿನಯದಿಂದ. ದೊಡ್ಡವರ ಹತ್ರ ಹೋಗಬೇಕಾದ್ರೆ ಭಾರಿ ವಿನಯ ನಮ್ಮಲ್ಲಿರಬೇಕು. ಜ್ಞಾನಿಗಳ ಹತ್ರ ಹೋಗಬೇಕಾದ್ರೆ ಹೋಗಿ ವಿನಯದಿಂದ ನಮಸ್ಕಾರವನ್ನು ಮಾಡಿದ್ದಾಳೆ. ಮಾಡಿದಾಗ ಅವರು ಪ್ರಶ್ನೆಯನ್ನ ಮಾಡ್ತಾರಂತೆ, ನೀನು ಯಾರು, ಎಲ್ಲಿಂದ ಬಂದಿದ್ದೀಯಾ, ಕಿಮರ್ಥಂ ಹಿ ಸಮಾಯಾತ, ಸತ್ಯಂ ವದ ಮಮಾಗ್ರತಃ.
ನನ್ನ ಮುಂದೆ ಸತ್ಯ ಹೇಳು, ನೀನು ಯಾರು, ಇಲ್ಲಿ ಯಾಕೆ ಬಂದಿದ್ದೀಯ? ಆಗ ಅವಳು ಹೇಳಿದ್ದಾಳಂತೆ, ಇಲ್ಲ, ನನ್ನ ಹೆಸರು ಲಲಿತಾ, ನನ್ನ ಗಂಡ ರಾಕ್ಷಸ ಆಗಿದ್ದಾನೆ ಶಾಪದಿಂದ, ಹಾಗಾಗಿ ಆ ರಾಕ್ಷಸ ಜನ್ಮ ಪರಿಹಾರ ಆಗಬೇಕು, ಅಂತಹದ್ದೇನಾದರೂ ಒಂದು ಒಳ್ಳೆ ಉಪಾಯ ಇದ್ರೆ ತಿಳಿಸಿ. ಸಾಂಪ್ರತಂ ಶಾದಿಮಾಂ ಬ್ರಹ್ಮನ್ ಪ್ರಾಯಶ್ಚಿತ್ತಂ ವದಪ್ರಭು. ಏನಾದರೂ ಪ್ರಾಯಶ್ಚಿತ್ತ ಮಾಡಬೇಕು, ನನ್ನ ಗಂಡ ಮೊದಲಿನ ರೂಪದಂತೆ ಆಗಬೇಕು ಅಂತ ಹೇಳಿದಾಗ ಋಷಿಗಳು ಹೇಳ್ತಾರಂತೆ, ಋಷ್ಯಶೃಂಗರು ಭಾರಿ ದೊಡ್ಡ ಜ್ಞಾನಿಗಳು, ಚೈತ್ರ ಮಾಸಸ್ಯ ರಂಬೋರು. ರಂಬೋರು ಅಂದರೆ, ರಂಭ ಅಂದರೆ ಈ ಬಾಳೆ ಕಂಬದಂತೆ ಇರುವಂತಹ ತೊಡೆ ಉಳ್ಳಂಥವಳು ಅಂತ, ಅಷ್ಟು ಸುಂದರಿಯಾಗಿರುವಂಥವಳು ಆ ಗಂಧರ್ವ ಸ್ತ್ರೀ. ಅವ್ರಿಗೆ ಹೇಳ್ತಾರಂತೆ, ಶುಕ್ರ ಪ್ರಕ್ರಸ್ಯ ಸಾಂಪ್ರದಂ, ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಕಾಮದಾ ಏಕಾದಶಿ ನಾಮ್ನ ಯಾಕೃತ ಕಾಮದಾನುಣ. ಯಾರು ನಾನು ಮೊದಲಿಗೆ ಹೇಳಿದ್ನಲ್ಲ, ಯಾರು ಕಾಮನೆಯನ್ನ ಮಾಡ್ಕೊಂತಾರೋ, ಸದಿಚ್ಛೆಯನ್ನ ಪಡ್ತಾರೋ, ಆ ಸದಿಚ್ಛೆ ಪೂರ್ಣ ಮಾಡುವಂಥದ್ದು ಈ ಕಾಮದಾ ಏಕಾದಶಿ. ಆ ಏಕಾದಶಿಯನ್ನ ಆಚರಣೆ ಮಾಡಿ ಆ ಪುಣ್ಯವನ್ನ ನಿನ್ನ ಗಂಡನಿಗೆ ಕೊಟ್ಟಿದ್ದೇ ಆದರೆ ಶಾಪದೋಷ ಪ್ರಶಾಮ್ಯತಿ, ಆ ಶಾಪ ಪರಿಹಾರ ಆಗಿ ಹೋಗ್ತದೆ ಅಂತ ಹೇಳಿದಾಗ ಭಾರಿ ಸಂತೋಷ ಆಗ್ಬಿಡ್ತು. ಗಂಡನಿಗೆ ಮೊದಲನೇ ರೂಪ ಬರ್ತದೆ ಅಂತಂದು ಸಂತೋಷ ಆಗಿ ಅವಳೇನ್ ಮಾಡಿದ್ದಾಳೆ, ಉಪೋಷ್ಯ ಏಕಾದಶಿ ರಾಜನ್ ದ್ವಾದಶಿ ದಿವಸೇ ತದ, ಪೂರ್ಣವಾಗಿ ನಿಶ್ಚಕ್ರ ಉಪವಾಸ ಅಂತಂತಾರಲ್ಲ ಆ ರೀತಿಯಾಗಿ ಅನ್ನ ನೀರು ಆಹಾರ ಎಲ್ಲವನ್ನ ಬಿಟ್ಟು, ಏಕಾದಶಿ ಅಂದ್ರೆ ಪೂರ್ಣ ಉಪವಾಸ, ಅದನ್ನ ಮಾಡಿದ್ದಾಳೆ. ಮಾಡಿ ಮರುದಿವಸ ಋಷಿಗಳ ಸಮ್ಮುಖದಲ್ಲಿ ವಿಪ್ರಸೈವ ಸಮೀಪೇತು ವಾಸುದೇವಾಗ್ರದ ಸ್ಥಿತ, ಭಗವಂತನ ಮುಂದೆ ಆ ವಾಕ್ಯ ಮೂಚೇತು ಲಲಿತಾ, ಬಾಯಿಂದ ಹೇಳಿದ್ಲಂತೆ, ನನ್ನ ಗಂಡನಿಗೆ ನಾನು ಮಾಡಿರುವಂತಹ ಏಕಾದಶಿಯಿಂದ ಭಗವಂತ ಪ್ರೀತನಾಗಿದ್ರೆ ಈ ಏಕಾದಶಿಯ ಫಲ ಅವನಿಗೆ ದೊರಿಲಿ, ಮಯಾತು ಯದ್ವ್ರತಂ ಚೀರ್ಣಂ ಕಾಮದಾಯ ಉಪೋಷಣಂ, ಈ ರೀತಿ ಬಾಯಿ ಬಿಟ್ಟು ಹೇಳ್ತಾಳಂತೆ. ಆ ತಸ್ಯ ಪುಣ್ಯ ಪ್ರಭಾವೇನ ಗಚ್ಚತ್ಯಸ್ವ ಪಿಶಾಚತ, ಆ ಪಿಶಾಚಿ ಜನ್ಮ, ಆ ರಾಕ್ಷಸ ಜನ್ಮ ಅವನಿಗೆ ಬಿಟ್ಟು ಹೋಗಿದೆ, ದಿವ್ಯವಾದ ದೇಹ ಬಂದಿದೆ ಅಂತೆ. ಎಂತ ನೋಡ್ರಿ, ಆ ಏಕಾದಶಿಯ ಮಹಿಮೆ ಅಷ್ಟಿದೆ. ವೈಜ್ಞಾನಿಕವಾಗೂ ಏಕಾದಶಿಯಿಂದ ಹಲವಾರು ಲಾಭಗಳಿದೆ. ಅಷ್ಟು ಆ ಆರೋಗ್ಯವನ್ನ ಸುಧಾರಿಸುವಂಥದ್ದು ಅದು ಏಕಾದಶಿಯ ಮಹಿಮೆ. ಈ ರೀತಿಯಾಗಿ ಆ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಒಳ್ಳೆ ದೇಹವನ್ನು ಪಡೆದಿದ್ದಾನೆ, ಒಳ್ಳೆ ಆಭರಣಗಳನ್ನು ಧಾರಣೆ ಮಾಡಿದ್ದಾನೆ, ಒಳ್ಳೆ ದಿವ್ಯವಾದ ವಿಮಾನ ಬಂದಿದೆ, ಅದರಲ್ಲಿ ಕೂತು ವಿಹಾರವನ್ನು ಮಾಡಿದ್ದಾರೆ. ತೌ ವಿಮಾನ ಸಮಾರೂಢೋ ಪೂರ್ವರೂಪ ಅಧಿಕೌಪವೋ, ಪೂರ್ವ ರೂಪದಲ್ಲಿ ಏನು ರೂಪ ಇತ್ತೋ ಅದಕ್ಕಿಂತನೂ ಅಧಿಕವಾದ ರೂಪ ಅವನಿಗೆ ಬಂದಿದೆ. ಕಾಂತಿಯಿಂದ ಶೋಭನೆ ಆಗಿದ್ದಾರಂತೆ. ಧರ್ಮರಾಜನಿಗೆ ಕೃಷ್ಣ ಪರಮಾತ್ಮ ಹೇಳ್ತಿರುವಂತಹ ಮಾತು, ಇತಿ ಜ್ಞಾತ್ವಾ ದೃಪಶ್ರೇಷ್ಠ ಕರ್ತವ್ಯೇಶ ಪ್ರಯತ್ನತಃ. ನೋಡಪ್ಪ ರಾಜ, ಹಾಗಾಗಿ ಅದು ಕರ್ತವ್ಯವಾಗಿರುವಂಥದ್ದು. ತಪ್ಪದೇ ಆ ಏಕಾದಶಿಯನ್ನ, ಕಾಮದ ಏಕಾದಶಿಯನ್ನ ಮಾಡೋದ್ರಿಂದ ಲೋಕಾನಾಂ ಹಿತಾರ್ಥಾಯ, ಲೋಕಕ್ಕೆ ಒಳ್ಳೆಯದಾಗ್ಲಿ ಅನ್ನೋ ದೃಷ್ಟಿಯಿಂದ ನಾನು ತವಾಗ್ರೇ ಕಥಿತಾಮಯ, ನಾನು ಇನ್ನು ಮುಂದೆ ಹೇಳ್ತಾ ಇದ್ದೀನಿ. ಬ್ರಹ್ಮ ಹತ್ಯಾದಿ ಪಾಪಜ್ಞ ಪಿಶಾಚತ್ವ ವಿನಾಶಿನಿ ನಾತಃ ಪರತರ ಕಾಚಿತ್ ತ್ರೈಲೋಕ್ಯ ಸಚರಾಚರೇ. ಎಷ್ಟರ ಮಟ್ಟಿಗೆ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ, ಬ್ರಹ್ಮ ಹತ್ಯಾಗಳಿಂದ ಮಾಡಿರುವಂತಹ ಪಾಪ ಆಗಿರಬಹುದು, ಪಿಶಾಚಿ ಜನ್ಮವನ್ನ ಪಡೆದಿರೋದಾಗಿರಬಹುದು, ತ್ರಿಲೋಕಗಳಲ್ಲಿ ಈ ವ್ರತಕ್ಕೆ ಸಮನಾದ ವ್ರತವೇ ಇಲ್ಲ. ಎಲ್ಲ ಹರಿದಾಸರು ಹೇಳ್ಬಿಟ್ಟಿದ್ದಾರೆ, ಸಕಲ ವ್ರತಗಳೆಲ್ಲ ಏಕಾದಶಿಯ ಹಿಂದೆ. ರಟಂತೀಹಿ ಪುರಾಣಾನಿ ಭೂಯೋ ಭೂಯೋ ವರಾನನೆ ನ ಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೇ. ಶ್ರೀಮದಾಚಾರ್ಯರು ಸಹಿತ ಇದನ್ನೇ ಹೇಳಿದ್ದಾರೆ. ಏಕಾದಶಿ ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು. ಈ ಕಾಮದ ಏಕಾದಶಿಯನ್ನ ಮಾಡಿ ಎಲ್ಲ ಕಾಮನೆಗಳನ್ನು ಭಗವಂತ ಪೂರ್ಣ ಮಾಡ್ತಾ ಇದ್ದಾನೆ. ಹಾಗಾಗಿ ಶ್ರದ್ಧಾಭಕ್ತಿಯಿಂದ ಆ ಕಾಮದ ಏಕಾದಶಿಯನ್ನು ಆಚರಣೆ ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡೋಣ.